ಸಿ ಅಶ್ವಥ್ ಅವ್ರು ನಮ್ಮ ಮನೆಗೆ ಬರೋರು ಆಗಾಗ. ನಾನು ಫೋಟೋಗಳು ನೋಡಿದೆ, ಅದು ಹಾ ಕಚೇರಿಗಳೆಲ್ಲ ಹೋಗಿದ್ದೀರಾ ನೀವು? ಅವರು ಒಂದ್ ಕಾರ್ಯಕ್ರಮಕ್ಕೆ ನನಗೆ ಕರ್ಸ್ಬಿಟ್ಟು ನನ್ಗೆ ಪಕ್ಕದಲ್ಲಿ ಕೂರ್ಸ್ಕೊಂಡು ಹಾಡ್ಸಿದ್ರು. ನೂರು ದೇವರನೆಲ್ಲ ನೂಕಾಚೆ ದೂರ, ನೂರು ದೇವರನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ಸರ್, ನಮ್ ತಂದೆ ಆಗ್ಲಿ ಅವರಾಗ್ಲಿ ಯಾವತ್ತು ಇಂಪ್ರೆಸ್ ಆಗಿ ಅಪ್ರಿಶಿಯೇಟ್ ಮಾಡೋದು ಅವೆಲ್ಲ ಇಲ್ಲ. ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಓಕೆ, ಪರವಾಗಿಲ್ಲ, ಹಂಗೆ ಇರ್ಬೇಕು ಸರ್. ಹೊಗಳು ಬಿಟ್ರೆ ಏನು ಪ್ರಯೋಜನ ಇಲ್ಲ. ಸೊ PUC ಪಾಸ್ ಆದ ತಕ್ಷಣ ಅಪ್ಪನ್ ಕೇಳ್ದೆ, ನೀ ಏನ್ ಬೇಕಾರ ಮಾಡಪ್ಪ, ಅಕಸ್ಮಾತ್ ನೀನ್ ಫೇಲ್ಯೂರ್ ಆಯ್ತು ಅಂತಂದ್ರೆ ಎಮ್ಮೆನಾರ ಕಾಯಿ, ಮೆಕ್ಯಾನಿಕ್ ಆಗೋ, ನಿನ್ಗೆ ಹೊಟ್ಟೆ ಬಟ್ಟೆಗೆ ಏನು ತೊಂದರೆ ಆಗಲ್ಲ ಅಂತ ಅವರು ಅವತ್ತೇ ಹೇಳಿದ್ರು. ನಾನು ನಂಬಿದೆ ನಿನ್ನ ನಾದ ದೇವತೆಯೇ, ನಂಬಿದೆ ನಿನ್ನ ನಾದ ದೇವತೆಯೇ. ನೂರೊಂದು ನೂರೊಂದು ನೆನಪು. ಬಟ್ ಇಲ್ಲಿ ವೆಂಕಟೇಶ್ ಅವ್ರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದ್ರೆ ಅವ್ರ ಮೇಲೆ ಎರಡೆರಡು ಜವಾಬ್ದಾರಿ. ಹೌದು, ಒಂದು ತಂದೆದ ಆಸ್ ಇಟ್ ಇಸ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಹೌದು, ಜೊತೆಗೆ ತಾಯಿ. ತುಂಬಾ ಹೇಗೆ ಮಾಡಿದ್ರು ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅದು ಅಂತ ಸ್ಥಾನ, ಅಂತ ಹೆಸರು ಎಲ್ಲ ಗಳಿಸಿ ಅದೆಲ್ಲ ಬಿಟ್ಟು ನಮ್ಮನ್ನ ಎರಡೇ ಹೇಳೋರು ಸರ್ ಅವರು, ಫೇಲ್ ಆಗಬೇಡಿ, ಏನಾರ ತಿನ್ನಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ಬೇಡಿ. ಅಷ್ಟು ಸಣ್ಣ ವಯಸ್ಸಲ್ಲೇ ನಮ್ಮ ಮನೆ ಬಿಗಕ್ಕೆ ಕೊಟ್ಬಿಟ್ಟಿರೋರು. 2 ಗಂಟೆಗಾರ ಬಾ, 3 ಗಂಟೆಗಾರ ಬಾ, ಬೆಲ್ ಒತ್ತಬೇಡ. ಆಮೇಲೆ ಒಂದು 9ನೇ ವಯಸ್ಸಿಗೆ ಒಬ್ಬನೇ ಶಿವಮೊಗ್ಗ ಬೆಂಗಳೂರು ಒಬ್ಬನೇ ಇಲ್ಲಿ ಕೂರಿಸ್ಬಿಡೋರು. ಅಲ್ಲಿ ಬರೋರು ಪಿಕಪ್ಪಿಗೆ. ಹೋಗ್ತಾ ಟ್ರೈನಲ್ಲಿ ಯಾರ ಜೊತೆ ಫ್ರೆಂಡ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡ್ತಿದ್ದೆ ಬೆಂಗಳೂರಿಗೆ. ನಮ್ಮಣ್ಣ ಆಮೇಲೆ ಬರ್ತಿದ್ದ ಕೆಲವು ಸರ್ತಿ ಇಬ್ರು ಒಟ್ಟಿಗೆ ಹೋಗ್ತಿದ್ವಿ. ಬಟ್ ಅದೇ ಅಲ್ಲ, ನನಗೂ ಒಂಥರ ಡೇರಿಂಗೇ ಮಾಡಬೇಕು ಅಂತ ಅವರಿಗೆ ಒಬ್ನಿಗೆ ಕಳಿಸ್ಬಿಡೋರು. ಕೆಲವು ಸರ್ತಿ ಒಟ್ಟಿಗೆ ಹೋಗ್ತಿದ್ವಿ. ಮೋಸ್ಟ್ಲಿ ಒಬ್ಬನೇ ಹೋಗ್ತಿದ್ದೆ ನಾನು. ಯಾವ ಥರ ಅಪ್ಪ ಹೊಡೆದಿರೋದು, ಜೋರ ಬೈದಿರೋದು? ಹೊಡೆದಿಲ್ಲ ಸರ್. ಯಾವತ್ತೋ ಒಂದಿನ ಪಟಾಕಿ ಏನೋ ಹಚ್ಚಕ್ಕೆ ಹೋಗ್ತಾ ಇದ್ದೆ, ಎಲ್ಲ ಪಟಾಕಿ ಅಲ್ಲಿತ್ತು ಅಂತ ಸ್ವಲ್ಪ ಬೆನ್ನ ಮೇಲೆ ಒಂದು ತಟ್ಟಿದ್ರಷ್ಟೇ, ಬಿಟ್ರೆ ಯಾವತ್ತೂ ಕೈ ಎತ್ತಿಲ್ಲ. ಆದರೆ ಚೆನ್ನಾಗಿ ಕೂಗಾಡೋರು. ಸ್ವಲ್ಪ ಅವರಿಗೆ ಕೋಪ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾರು ಪರ್ಫೆಕ್ಟ್ ಅಲ್ಲ, ಎಲ್ಲರಲ್ಲೂ ಇರುತ್ತೆ. ಅವರು ಕೆಲವು ಸರ್ತಿ ಶೂಟಿಂಗ್ ಟೈಮಲ್ಲೂ ಕೋಪ ಮಾಡ್ಕೊಂಡ್ಬಿಡೋರು. ಈ ಸಂಕ್ರಾಂತಿ ಸೀರಿಯಲ್ ಟೈಮಲ್ಲಿ. ಆಮೇಲೆ ಯಾರೋ ಕೇಳಿದ್ರಂತೆ ಅಲ್ಲಿ, ಕ್ಯಾಮ್ರಾಮನ್ನು ಅಸಿಸ್ಟೆಂಟ್ ADನೋ ಯಾರೋ ಕೇಳಿದ್ರಂತೆ, ಸರ್ ನೀವೇನಾರು ಅಪ್ಪಿತಪ್ಪಿಗೆ ಉಪೇಂದ್ರ ಸರಿಗೆ ಡೈಲಾಗ್ ಬರ್ಕೊಡ್ತೀರಾ ಅಂತ ಕೇಳಿದ್ರಂತೆ. ಆ ಥರ ಅವ್ರದ್ದು ಮಾತಲ್ಲಿ ಏನು ಒಂದು ಇದಿರೋದು ಅಂದರೆ ಹೊಡ್ತಾ ಇರುತ್ತೆ ಸರ್ ಅವ್ರ ಡೈಲಾಗ್ಗಳಲ್ಲಿ. ಅಂದರೆ ಸುಮ್ಮನೆ ಮಾತಾಡುತ್ತಾನೋ ಅವ್ರದ್ದು ಅಷ್ಟೊಂದು ದಮ್ ಇರೋದು ಅವ್ರ ಮಾತುಗಳಲ್ಲಿ. ಈಗ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ PT ಮಾಸ್ಟರ್ ಅವರು ಅದನ್ನ ನೆನೆಸ್ಕೊಂಡ್ರು, ಬಳೆಗಾರ ಚೆನ್ನಯ್ಯ. ಹೌದೌದೌದು, ಮೈಸೂರು ಮಲ್ಲಿಗೆ. ಹೌದೌದು. ನಿಮಗೇನು ನೆನಪಿದೆ? ನನಗೂ ಬಳೆಗಾರ ಚೆನ್ನಯ್ಯ ವೇಷ ಹಾಕ್ಸ್ತಿದ್ರು ಫ್ಯಾನ್ಸಿ ಡ್ರೆಸ್ ಅಲ್ಲಿ. ಆಮೇಲೆ ಆ ಹಾಡಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅವ್ರ SP ಅವ್ರ ವಾಯ್ಸು, ಅವ್ರು ನಡ್ಕೊಂಡು ಬಂದು ಆ ಬಳೆಗಳನ್ನ ನೇತಾಕೊಂಡು ಬರೋದು, ಅದು ಅಮರ ಆಗೋಗ್ಬಿಟ್ಟಿದೆ ಸರ್. ಆ ಚಲನಚಿತ್ರ ಅಂದ್ರೆ ನಿಮ್ಮನ್ನ ಅಮರ ಮಾಡ್ಬಿಡುತ್ತೆ. ಸತ್ಯ, ಯಾವಾಗಲೂ ಸದಾಕಾಲ ಚಿರಂಜೀವಿ ಆಗಿರುತ್ತೆ. ನೋಡಿ, ಆ ಬಿಳಿ ಹೆಂಡತಿಲಿ ಅವ್ರ ಎಂಟ್ರಿ ಇರ್ಬೋದು, ಕಿಟ್ಟು ಪುಟ್ಟುಲ್ಲಿ ಅವ್ರ ಎಂಟ್ರಿ ಇರ್ಬೋದು. ಆಮೇಲೆ ನಿಷ್ಕರ್ಷ ಅಂತ ಒಂದು ಸಿನಿಮಾದಲ್ಲಿ ಮತ್ತೆ ವಿಷ್ಣು ಸರ್ ಜೊತೆಗೆ ಒಂದೆರಡು ಶಾಟ್ ಇದೆ. ಸೊ ಸುಮಾರು ಸಿಮಿಲಾರಿಟಿ ಇದೆ. ನೀವು ಶೂಟಿಂಗ್ ಹೋಗ್ತಾ ಇದ್ರಾ? ನಾನು ಹೋಗಿದ್ದೀನಿ, ಡಬ್ಬಿಂಗಿಗೆ ಹೋಗಿದ್ದೀನಿ. ಶ್ರುತಿಯವರು ಮೊನ್ನೆ ಸಿಕ್ಕಿದ್ರು, ಇವರು ಸೃಜನ್ ಲೋಕೇಶ್ ಅವ್ರ ಹುಟ್ಟುಹಬ್ಬಕ್ಕೆ, ಕಪ್ಪಣ್ಣ ಅವ್ರ ತಾಯಿ ಹುಟ್ಟುಹಬ್ಬಕ್ಕೆ ಕಪ್ಪಣ್ಣ ಅಂಕಲ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸಿಕ್ಕಿದ್ರು, ಶ್ರುತಿ ಅವ್ರು ಸಿಕ್ಕಿದ್ರು, ಎಲ್ಲ ಜ್ಞಾಪಕ. ನಾನೊಂದ್ಸತಿ ಹೋಗಿದ್ದೆ ಅವ್ರ ಜೊತೆ ಶೂಟಿಂಗಿಗೆ. ಶ್ರುತಿ ಅವ್ರ ಜೊತೆಗೆ ವೆಂಕಟೇಶ್ ಅವರು ಮಾಡಿದ್ರ ಪಿಕ್ಚರ್? ಹಾ, ಶ್ರುತಿನಲ್ಲಿ ಇದ್ರು. ಶ್ರುತಿ ಸಿನಿಮಾ? ಹಾ, ಶ್ರುತಿ ಸಿನಿಮಾದಲ್ಲಿ ಅದು ನಮ್ಮ ಅತ್ತೆ ಮನೇಲೆ ಶೂಟಿಂಗ್ ಇತ್ತು ಆ ಸೀನಿಂದು. ಹಾ, ಸೊ ಅವ್ರು ನೆನ್ಸ್ಕೊಂಡ್ರು. ಸುಮ್ಮನೆ ಶಶಿಕುಮಾರ್ ಅವ್ರನ್ನ ಮೀಟ್ ಮಾಡಿದ್ದೀನಿ ಗಂಧರ್ವ ಟೈಮಲ್ಲಿ. ಸುಧಾರಾಣಿ ಅವ್ರಿಗೆ ಜ್ಞಾಪಕ ಇರ್ಲಿಕ್ಕಿಲ್ಲ, ಅವ್ರನ್ನ ಮೀಟ್ ಮಾಡಿದ್ದೀನಿ. ಸುಮಾರು ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗಳಿದೆ.
ಜ್ಞಾಪಕ ಇದೆ. ಜ್ಞಾಪಕ. ನಿಮ್ಮನ್ನೇನು ಕಲಾವಿದನ ಮಾಡಬೇಕು ಅಂತ ಆಸೆ ಗೀಸೆ ಇತ್ತಾ ವೆಂಕಟೇಶ್ ಸರ್ಗೆ? ನಾನು ಆಕ್ಟಿಂಗ್ ಹೋಗ್ಬೇಕು ಅಂತ ಅವ್ರಿಗೆ ಇತ್ತು. ಫೋಟೋಸ್ ನೋಡಿದೆ. ಆಮೇಲೆ ಯಾರು ಹಂಸಲೇಖ ಅವರು ತುಂಬಾ ಆಸಕ್ತಿ ತಗೊಂಡ್ರು ನನ್ನನ್ನ ಹೀರೋ ಮಾಡಬೇಕು ಅಂತ. ಯಾವುದೋ ಒಂದು ಸಿನಿಮಾಗೆ ಕರೆದಿದ್ರು. ಆಮೇಲೆ ಇಬ್ರು ಹೀರೋಯಿನ್ ಇನ್ನೊಂದು ಯಾವ್ದು ಮ್ಯೂಸಿಕಲ್ ಸಿನಿಮಾ ಬಂದಿತ್ತಲ್ಲ, ಯಾವುದೊಂದು ರಕ್ಷಿತಾ ಮತ್ತೆ ತನನಂಗೆ ಫಸ್ಟಿಗೆ ಅವ್ರು ಸುರೇಶ್ ಅವರಲ್ವಾ ಪ್ರೊಡ್ಯೂಸರ್, ಅವ್ರ ಮನೆಗೆ ಬಂದಿದ್ರು ಅನ್ಸತ್ತೆ. ನಾ ಧಾರವಾಡದಲ್ಲಿದ್ದೆ, ಅವರು ಶಿವಮೊಗ್ಗದವ್ರೆ. ಕರೆಕ್ಟ್. ಸೊ ಅವಾಗ ಅವ್ರು ತೋರಿಸಿದಾರೆ, ಫೋಟೋ ತೋರಿಸಿದಾರೆ, ನಾನು ಹುಡುಕ್ತಾ ಇದ್ದೀನಿ, ನೀವು ಕಳಿಸ್ಕೊಡಿ, ಭೇಟಿ ಮಾಡಿಸಿ ಅಂತಾನೆ ಹೇಳಿದ್ರು. ಅವ್ರು ನಂಗೆ ಭೇಟಿ ಮಾಡಕ್ ಆಗ್ಲಿಲ್ಲ. ಬಟ್ ಆ ಟೈಮಲ್ಲಿ ಅವ್ರು ಹುಡುಕ್ತಾ ಇದ್ರು. ನನಗೆ ಅವಾಗ ಚೆನ್ನಾಗಿ ಸ್ಮಾರ್ಟ್ ಆಗಿದ್ದೆ, ಕೂದ್ಲಿಗಿದ್ಲೆ. ಸೊ ಅವ್ರು ಶಶಾಂಕ್ ಅವ್ರ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾಗೆ ಒಂದು ಆಡಿಷನ್ ಏನೋ ಕೊಟ್ಟಿದ್ದೆ. ಇದಕ್ಕೊಂದು ಪುಷ್ ಮಾಡಕ್ ಟ್ರೈ ಮಾಡಿದ್ರು. ಆಮೇಲೆ ಸಿಲಿಲಲ್ಲಿ ಒಂದು ಎಪಿಸೋಡಲ್ಲಿ ಮಾಡಿದೆ. ಆಮೇಲೆ ನಮ್ಮ ತಂದೆ ಅವರು ಹೋದ ತಕ್ಷಣನೇ ಒಂದ್ಸರಿ ಟ್ರೈನಲ್ಲಿ ಬರ್ತಾ ಇದ್ದೆ, ತ್ರಯಂಬಕೇಶ್ವರನಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ ನಾನು ನಮ್ಮಣ್ಣ. ಹಿಂಗೆ ಅವಾಗಿಂದಾನೆ ನಾನು ತಲೆ ಶೇವ್ ಮಾಡೋಕ್ಕೆ ಶುರು ಮಾಡಿದ್ದು. ನಾಗಭರಣ ಅಂಕಲಿನ ಕಾಲ್ ಬಂತು. ಹೇಳಿ ಅಂಕಲ್ ಅಂದೆ. ಇಲ್ಲ ಒಂದು ಪಾತ್ರ ಇದೆ ಮಾಡ್ತೇನಪ್ಪ ಅಂತ ಅಂದರು. ಏನು ಇಲ್ಲ, ನಾನು ಧಾರವಾಡದಲ್ಲಿ ಇದ್ದೆಲ್ಲ, ಅದೇ ಭಾಷೆ, ಅದೇ ಸೊಗಡು, ಹಿಂಗೆ ಅಲ್ಲಿ ಹಾವನೂರು ಅಂತಿದೆ, ಅಲ್ಲಿ ಶೂಟಿಂಗ್ ಆಗ್ತಾ ಇದೆ. ಈಗ ನಾನು ತಲೆ ಬೋಡಿಸ್ಬಿಟ್ಟಿದ್ದೀನಿ ಅಂತ ಅಂದೆ. ಹೌದಾ, ತಲೆ ಬೋಡಿಸ್ಬಿಟ್ಟಿದ್ಯಾ? ಹಾಗೆ ಬೇಕಾಗಿರೋದು ರೋಲಿಗೆ ಅಂತ ಅಂದರು. ಸೊ ಅದು ಆ ಊರು ಈ ಊರು ಅಂತ ಕಸ್ತೂರಿ ಟಿವಿನಲ್ಲಿ ಬಂತು, ಅದೊಂದು 6 ತಿಂಗಳು ಬಂತು. ಸೊ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಆದರೆ ನನಗೆ ಹಾಡ್ತಾ ಇರಬೇಕು. ನನಗೆ ಹಾಡಲಿಲ್ಲ ಅಂತಂದರೆ ಊಟನೂ ಸೇರಲ್ಲ, ಒಂಥರ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಅಲ್ಲಿ ಶಾರ್ಟಲ್ಲಿ ಸೈಲೆಂಟಾಗಿ ಕೂತಿರ್ಬೇಕಲ್ಲ, ನನಗೆ ಆಗಲಿಲ್ಲ. ತುಗ್ಲಕ್ದು ಒಂದು ನಾಟಕ ಆಡ್ದಂಗಿದೆ ನೀವು? ಇಲ್ಲ, ಅದು ಆ ಊರು ಈ ಊರುದೇ ಒಂದು ಇದು. ಬಟ್ ಅದು ನೀವು ಎಷ್ಟು ಚೆನ್ನಾಗಿ ಕಾಣ್ತೀರಾ. ಅದೇ ತುಂಬಾ ಸಿಮಿಲಾರಿಟಿ ಇದೆ. ನಿಮ್ ಬ್ರದರ್ಗೆ ಆಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಬರ್ಲಿಲ್ವಾ? ಅವನಿಗೂ ಇದೆ. ಅವನಿಗೆ ಸಂಗೀತ ಮತ್ತೆ ಆಕ್ಟಿಂಗು ಎಲ್ಲದರಲ್ಲೂ ತುಂಬಾ ಆಸಕ್ತಿ. ನನ್ಕಿಂತ ಸ್ವಲ್ಪ ಜಾಸ್ತಿ ಆಸಕ್ತಿ ಅಂತಾನೆ ಹೇಳ್ಬೋದು. ಬಟ್ ಅವನು ಅದೇ ಇಂಜಿನಿಯರಿಂಗು ಮಾಡ್ಕೊಂಡು ಅವ್ನ ಕೆಲ್ಸಕ್ಕೆ ಸೇರಿ ಮದುವೆ ಆಗಿ ಆಸ್ಟ್ರೇಲಿಯಾ ನಾನು ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ. ಬಟ್ ಅವನಿಗೆ ಸಾಹಿತ್ಯ, ಸಂಗೀತ, ನಟನೆ ಎಲ್ಲದರಲ್ಲೂ ತುಂಬಾ ಆಸಕ್ತಿ ಇದೆ. ನಿಮ್ಮ ಒಳಗಡೆ ಸಂಗೀತ ಅನ್ನೋ ಸರಸ್ವತಿ ಇದೆ ಅಂತ ಗೊತ್ತಾಗಿದ್ಯಾ ಅವಾಗ? ಹೇಗೆ? ನಾನು ಬಾತ್ರೂಮಲ್ಲಿ ಹಾಡ್ತಾ ಇದ್ದೆ ಜೋರಾಗಿ. ಕೆಳಗಡೆ ನಿಂತ್ಕೊಂಡಿದ್ದಾಗ ಹಿಂದ್ಗಡೆ ಮನೆ ಆಂಟಿ ಬಂದು ಕೇಳೋರು, ಯಾರು ಹಾಡೋದು ನಿಮ್ಮಲ್ಲಿ ಹಾಡ್ತಾರಲ್ಲ ಅಂತ. ನಾನು ಸುಮ್ಮನೆ ಟೆಸ್ಟ್ ಮಾಡಕ್ಕೆ ಏನು ಅಭಿಪ್ರಾಯ ಇದೆ ಅಂತ ನಮ್ಮ ಅಣ್ಣ ಅಂತ ಹೇಳಿದ್ದೆ. ಚೆನ್ನಾಗಿ ಹಾಡ್ತಾರೆ ಹೇಳಿ, ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದರು. ಅವಾಗ ನಾನು ಚೆನ್ನಾಗಿ ಹಾಡ್ತೀನಿ. ನಮ್ಮ ಅಣ್ಣನೂ ಸ್ವಲ್ಪ ಹಾಡು ಹೇಳ್ತಾನೆ. ಅವನು ಹಾಡು ಹೇಳ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಅಪ್ರಿಷಿಯೇಟ್ ಮಾಡೋರಲ್ಲ, ನಾನು ಸ್ವಲ್ಪ ಇದರಿಂದ ಒಂದು ಅಟೆನ್ಷನ್ ಸಿಗತ್ತೆ ಅಂತ ಒಂದು ತಲೆಯಲ್ಲಿ ಬಂದಿತ್ತು. ಇದು ಒಂದು 12-13 ವರ್ಷ. ಆಮೇಲೆ ಏನಾಯ್ತು, ನಮ್ಮ ದೊಡ್ಡತ್ತೆ ಮಗನ್ ಮದುವೆ ಇತ್ತು. ಅದ್ರಿಗಿಂತ ಮುಂಚೆ ಸಿ ಅಶ್ವಥ್ ಅವ್ರು ನಮ್ಮ ಮನೆಗೆ ಬರೋರು ಆಗಾಗ. ಫೋಟೋಗಳು ನೋಡಿದೆ, ಅದು ಕಚೇರಿಗಳೆಲ್ಲ ಹೋಗಿದ್ದೀರಾ ನೀವು? ಅವರು ಒಂದು ಕಾರ್ಯಕ್ರಮಕ್ಕೆ ನನಗೆ ಕರ್ಸ್ಬಿಟ್ಟು ನನಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ಹಾಡ್ಸಿದ್ರು. ಸೊ ಮನೆಗೆ ಬರೋರಲ್ಲ, ಒಂದ್ಸರ್ತಿ ಅವರು ಮನುಜ ಮತ ವಿಶ್ವಪಥ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಬೆಂಗಳೂರಲ್ಲಿ. 1000 ಜನ ಸೇರಿಸ್ಬಿಟ್ಟು, ನಮ್ಮಪ್ಪನ ಜ್ಞಾಪಕ ಬರ್ತಾ ಇದೆ, ಮನುಜ ಮತ ಅಂದ್ಬಿಟ್ನಲ್ಲ, ನಮ್ಮಪ್ಪ ಅರ್ಧ ಗಂಟೆ ಬೈಯೋರು, ಹಿಂಗೆ ಏನಾರ ಅಂದ್ಬಿಟ್ಟು ಅರ್ಧ ಗಂಟೆ ಬೈಯೋರು. ಸೊ ಆ ಕಾರ್ಯಕ್ರಮದ ರಿಹರ್ಸಲ್ ನಮ್ಮ ಮನೇಲಿ ನಡೀತಾ ಇತ್ತು. ಒಂದು 70 ಜನ ಸಿಂಗರ್ಸು. ನಾನು ಮೆಟ್ಲ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ. ನಮ್ಮಪ್ಪ ಕೇಳಿದ್ರು ಒಂದ್ಸರ್ತಿ, ಏನೋ ನೀನು ಜಾಯ್ನ್ ಆಗ್ತೀಯಾ ಅಂತ. ಇಲ್ಲ, ಸೋಲೋ ಕೊಡ್ತಾರ ಕೇಳಿ. ಸೋಲೋ ಎಲ್ಲ ಕೊಡಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು 2 ತಿಂಗಳಲ್ಲೇ ನಮ್ಮ ದೊಡ್ಡತ್ತೆ ಮಗಂದು ಮದುವೆ ಇತ್ತು. ಆ ಕಾರ್ಯಕ್ರಮದಲ್ಲಿ ಯಾರೋ ಅಶ್ವಥ್ ಅವ್ರದ್ದು ಹಾಡು ಹೇಳ್ತಾ ಇದ್ರು. ನಾನು ಅವ್ರು ಹಾಡು ಹೇಳಾದ್ಮೇಲೆ ಹೇಳ್ದೆ, ಇದು ಹಿಂಗಲ್ಲ ಹಾಡೋದು ಅಂತ. ಅವ್ರು ಏನಂದ್ರು, ಹೌದಾ, ಹಾಡು ತೋರಿಸು ಅಂತ ಕೊಟ್ರು. ಅವಾಗ ನಾನು ಅವರು ಹೇಗೆ ಹಾಡ್ತಾರೆ ಅಂತ ಹಾಡಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ದಟ್ ಈಸ್ ದ ಮೂಮೆಂಟ್ ಐ ಡಿಸ್ಕವರ್ಡ್ ದಟ್ ಐ ಕ್ಯಾನ್ ಸಿಂಗ್. ವಂಡರ್ಫುಲ್. ತಂದೆಯವರು ಏನಂದಿದ್ರು ನಿಮ್ಮ ಹಾಡನ್ನ ಕೇಳಿ? ತಂದೆ ಅವ್ರಿಗೆ ತುಂಬಾ ಖುಷಿ. ಯಾರು ಬಂದ್ರು, ದತ್ತಣ್ಣ ಅಂಕಲ್ ಬರೋರು ಮನೆಗೆ ತುಂಬಾ. ಅವ್ರು ಬಂದಾಗ ಅವ್ರನ್ನು ಅವ್ರ ಮುಂದೆನೆ ಕೂಸ್ ಹಾಡು, ಯಾರು ಬಂದ್ರು ಒಂದು ಹಾಡು. ಅಶ್ವಥ್ ಅಂಕಲ್ ಬಂದ್ರು ಕೊನೆಗೆ ಒಂದು ಹಾಡು ಹೇಳ್ಸೋರು. ಸೊ ದತ್ತಣ್ಣ ಅಂಕಲ್ ಕೇಳೋರಂತೆ ಅಶ್ವಥ್ ಅಂಕಲಿಗೆ, ನಾವು ವೆಂಕಟೇಶ್ ಮಗಂಗೆ ಯಾಕೆ ಹಾಡ್ಸಲ್ಲ ಅಂತ. ಇಲ್ಲ, ಅವ್ನು ಇನ್ನೂ ಸಂಗೀತ ಕಲಿಬೇಕು, ಭಾವನೆ ಎಲ್ಲ ಇನ್ನೂ ಬರಬೇಕು ಅಂತ ಹೇಳ್ತಾ ಇದ್ರಂತೆ. ಏನು ಮೆಮೊರೀಸ್ ಇದೆ ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ನೀವು ಹಾಡಿದ್ದು?
ತುಂಬ ಜನಕ್ಕೆ ಸಿಗಲ್ಲ. ಅಶ್ವಥ್ ಅಂತ ಒಬ್ಬ ಗಾರುಡಿಗ ಪಕ್ಕ ಕೂತ್ಕೊಂಡು. ಅವ್ರದ್ದೊಂದು ಫಸ್ಟ್ ಹಾಡು ನಾನು ಕಲ್ತಿದ್ದು ನೂರು ದೇವರನ್ನೆಲ್ಲ ನೂಕಾಚೆ ದೂರ ಅಂತ. ಅವರು ಮನೆಗೆ ಬಂದಿದ್ರು, ನಮ್ಮಪ್ಪ ಹಿಂಗೆ ನನ್ನ ಮಗ ಹಾಡು ಹೇಳ್ತಾನೆ, ಯಾವ ಹಾಡು ಹೇಳ್ತೀಯಪ್ಪ ಅಂತ ಕೇಳಿದ್ರು. ಅದೇ ಟೋನಲ್ಲಿ ಅವ್ರು ಮಾತಾಡ್ತಾರೆ. ಯಾವ ಹಾಡು ಹೇಳ್ತೀಯಪ್ಪ ಇವಾಗ ಅಂತ ಅಂದ್ರು. ನಾನು ನೂರು ದೇವರನ್ನೆಲ್ಲ. ಓಹ್ ಅದೇ ಪಿಚ್ಚಲ್ಲಿ ಹಾಡ್ತೀಯಾ ಅಂತ ಅಂದ್ರು. ಟ್ರೈ ಮಾಡ್ತೀನಿ ಹಾಡು ಅಂತಂದ್ರು. ರೇ 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 ರಾ ರೇ ರೇ ನೂರು ದೇವರನ್ನೆಲ್ಲ ನೂಕಾಚೆ ದೂರ, ನೂರು ದೇವರನ್ನೆಲ್ಲ ನೂಕಾಚೆ ದೂರ, ನೂರು ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ 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 ಅಂತ ಹಾಡು ಹೇಳಿ. ಇನ್ಫ್ಲೂಯೆನ್ಸ್. ನಾನು ಇನ್ನೂ ಸಂಗೀತ ಅಷ್ಟು ಕಲಿತಾ ಇರ್ಲಿಲ್ಲ. ಏಕಲವ್ಯ ಅಂತ ಕರೆಯೋರು ಅಶ್ವಥ್. ಏನಂದ್ರು ಕೇಳುತ್ತಾರೆ ಹಂಗೇನೆ ಸರ್, ನಮ್ಮ ತಂದೆ ಆಗ್ಲಿ ಅವರಾಗ್ಲಿ ಯಾವತ್ತು ಇಂಪ್ರೆಸ್ ಆಗಿ ಅಪ್ರಿಷಿಯೇಟ್ ಮಾಡೋದು ಅವೆಲ್ಲ ಇಲ್ಲ. ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಓಕೆ ಪರವಾಗಿಲ್ಲ, ಹಂಗೆ ಇರ್ಬೇಕು ಸರ್. ಹೊಗಳ್ಬಿಟ್ರೆ ಏನು ಪ್ರಯೋಜನ ಇಲ್ಲ, ಜಾಸ್ತಿ ಹೊಗಳ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನು ಸರ್? ನಾನು PUC ಹೆಂಗೋ ಪಾಸ್ ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ನಾನು ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರ ದೊಡ್ಡ ಫ್ಯಾನ್ ಆಗಿದ್ದೆ. ಅವ್ರು ಶಿವಮೊಗ್ಗಕ್ಕೆ ಬಂದಿದ್ರು. ಇಲ್ಲಿ ಗೀತೋತ್ಸವ ಅಂತ ಒಂದು ಕಾರ್ಯಕ್ರಮ ಆಗಿತ್ತು. ಮೈಕಲ್ಲಿ ಅನೌನ್ಸ್ ಮಾಡಿದ್ರು, ಹೀಗೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಧಾರವಾಡದ ಸಂಗೀತ ವಿಶ್ವವಿದ್ಯಾಲಯ ಕಾಲೇಜ್ನಲ್ಲಿ, ಮ್ಯೂಸಿಕ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಅಂತ. ನಾನು ತಕ್ಷಣ ಈ ಕಡೆ ಆಡಿಯನ್ಸಿಂದ ಆ ಗ್ರೀನ್ ರೂಮಿಗೆ ಓಡೋಗ್ಬಿಟ್ಟೆ. ಒಂದು ನಿಮಿಷದೊಳಗೆ ಹೋಗ್ಬಿಟ್ಟು ಕೇಳಿದೆ, ಏನು ಸರ್ ಕ್ವಾಲಿಫಿಕೇಶನ್? PUC ಪಾಸ್ ಅಂತ ಅಂದರು. ಸೊ PUC ಪಾಸ್ ಆದ ತಕ್ಷಣ ಅಪ್ಪಂಗೆ ಕೇಳಿದೆ, ನೀ ಏನು ಬೇಕಾರೆ ಮಾಡಪ್ಪ, ಅಕಸ್ಮಾತ್ ನೀನು ಫೇಲ್ಯೂರ್ ಆಯಿತು ಅಂತಂದರೆ ಎಮ್ಮೆನಾರ ಕಾಯಿ ಮೆಕ್ಯಾನಿಕ್ ಆಗೋ, ನಿನಗೆ ಹೊಟ್ಟೆ ಬಟ್ಟೆಗೆ ಏನು ತೊಂದರೆ ಆಗಲ್ಲ ಅಂತ ಅವರು ಅವತ್ತೇ ಹೇಳಿದರು. ನಾನು ತುಂಬ ಎನ್ಕರೇಜ್ ಮಾಡಿದ್ರು. ನಾನು ಧಾರವಾಡಕ್ಕೆ ಹೋಗ್ಬಿಟ್ಟು ಆಮೇಲೆ ಆ ಕಾಲೇಜಿಗೆ ಅಡ್ಮಿಟ್ ಆಗಿ ಸಂಗೀತ ಅಲ್ಲಿ ಕಲೆಕ್ಷನ್ ಮಾಡಿದೆ ಧಾರವಾಡದಲ್ಲಿ. ಫ್ಯಾಂಟಾಸ್ಟಿಕ್. ಬಟ್ ನಿಮ್ಮ ಮ್ಯೂಸಿಕಲ್ ಜರ್ನಿ ಬಗ್ಗೆ ಹೇಳೋದ್ರೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಸಿನಿಮಾ ಸಂಗೀತಗಳು, ಹಾಡುಗಳು, ಸಂಗೀತಗಾರರು, ಸಂಗೀತ ನಿರ್ದೇಶಕರು ಯಾರು ಸರ್? ಸಂಧ್ಯಾ ರಾಗ ಸಿನಿಮಾ ನೋಡಿದೆ. ನಂಬಿದೆ ನಿನ್ನ. ಅದನ್ನ ಬೈಜು ಬಾಬ್ರಾ ಒಂದೆರಡು ಲೈನ್ ಹೇಳ್ಬೋದಾ? ನಂಬಿದೆ ನಿನ್ನ. ನಂಬಿದೆ ನಿನ್ನ ನಾದ ದೇವತೆಯೇ, ನಂಬಿದೆ ನಿನ್ನ ನಾದ ದೇವತೆಯೇ, ಅಭಿಮಾನ ಕಳೆದ ತಾಯೇ ಭಾರತೀಯೇ, ನಂಬಿದೆ ನಿನ್ನ ನಾದ ದೇವತೆಯೇ, ನಂಬಿದೆ ನಿನ್ನ. ಅದ್ಭುತ. ಇದು ಹಿಂದೂಸ್ತಾನಿ ಅಲ್ಲ ಇದು ಹಿಂದೂಸ್ತಾನಿ ಸರ್. ಇವಾಗ ಒಂದು ಪ್ರಶ್ನೆ, ಇವಾಗ ಸಂಗೀತ ಕಲಿಬೇಕು ಅಂತವ್ರಿಗೆ ಎಲ್ಲವೂ ವಿದ್ಯೆನೇನೆ, ಹಿಂದೂಸ್ತಾನಿನೂ ಅಷ್ಟೇ, ಕರ್ನಾಟಕ ಮ್ಯೂಸಿಕನು ಅಷ್ಟೇ ಎಲ್ಲ. ಸೊ ನಿಮ್ಮ ಪ್ರಕಾರ ಟು ಸ್ಟಾರ್ಟ್ ಆಫ್ ಅಥವಾ ಒಂದು ಸಂಗೀತನ ಕಲಿಯೋಕೆ ಅಥವಾ ಸಂಗೀತದಲ್ಲಿ ಒಂದು ಸಾಧನೆಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಏನು ಪ್ರಿಫರ್ ಮಾಡ್ತಿರೋ ಗುರುಗಳಾಗಿ ನೀವು? ಯಾವ ಮೂಲಕ ಅವ್ರು ಪ್ರಾರಂಭ ಮಾಡಬೇಕು? ಅಪ್ಪ ಬಿಡಿ, ಅಪ್ಪನ ಬಗ್ಗೆ ಮಾತಾಡೋಂಗಿಲ್ಲ. ಅವರು ಇವಾಗಲೂ ಅವರ ಹೆಸರಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಹೋದರೂ ಜನ ಜ್ಞಾಪಿಸ್ಕೊಳ್ತಾರೆ. ಕಲೆನಲ್ಲಾಗಲಿ ವ್ಯವಹಾರದಲ್ಲಾಗಲಿ ಶಿವಮೊಗ್ಗ ವೆಂಕಟೇಶ್ ಅವ್ರ ಮಗ ಅಂತಂದರೆ ಬನ್ನಿ ಎಲ್ಲಿದ್ರಿ ಅನ್ನೋ ಥರ ಒಂದು ಗೌರವ ಇದೆ.